ಮತ್ತು ಅವರ ಎಚ್ಚರದಲ್ಲಿ ಭಗ್ನಗೊಂಡ ಕನಸುಗಳನ್ನು ಬಿಟ್ಟುಬಿಟ್ಟವು. ಕುರುಗಳ ವಿಜಯದ ಗರ್ಜನೆಗಳು ಹಿಂತಿರುಗಿ ಎಡವಿದ್ದರಿಂದ ಭಯದ ಕೂಗುಗಳಾಗಿ ಮಾರ್ಪಟ್ಟವು. ಬಾಣಗಳ ಮಾರಣಾಂತಿಕ ನಿಖರತೆಯಿಂದ ಅವರ ಕೋಟುಗಳು ಹರಿದು ಹೋದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅರ್ಜುನನ ರೂಪವು ಮೈದಾನದಲ್ಲಿ ನೃತ್ಯ ಮಾಡುವಂತೆ ತೋರುತ್ತಿತ್ತು. ಅವನ ಬಿಲ್ಲು ಪ್ರತಿ ಹೊಡೆತದೊಂದಿಗೆ ಅದರ ಸಾವಿನ ಹಾಡನ್ನು ಹಾಡುತ್ತಿತ್ತು. ಅವನ ದಂಡಗಳು ರಕ್ಷಾಕವಚ ಮತ್ತು ಮಾಂಸವನ್ನು ಒಂದೇ ರೀತಿ ಕತ್ತರಿಸಿದ್ದವು. ಅವುಗಳ ಹಿನ್ನೆಲೆಯಲ್ಲಿ ಕೊಳೆತ ದೇಹಗಳ ಜಾಡು ಬಿಟ್ಟು ಹೋದವು. ಶಂಖಗಳು ಮತ್ತು ಡ್ರಮ್ಗಳ ಶಬ್ದವು ಸಾಯುತ್ತಿರುವವರ ಕೂಗುಗಳೊಂದಿಗೆ ಬೆರೆತು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವ ಕೋಲಾಹಲವನ್ನು ಸೃಷ್ಟಿಸಿತು. ಯುದ್ಧಭೂಮಿಯು ರಕ್ತದ ನದಿಯಾಗಿ ರೂಪಾಂತರಗೊಂಡಿತು. ಅದ ಅಲೆಗಳು ಹತಾಶೆಯ ತೀರಗಳಿಗೆ ಅಪ್ಪಳಿಸಿದವು. ಬಿರುಗಾಳಿಯ ದಿನದಂದು ಶರತ್ಕಾಲದ ಎಲೆಗಳಂತೆ ಮೇಲ್ ಮತ್ತು ಪೇಟಗಳ ಕೋಟ್ಗಳು ಅದರ ಮೇಲ್ಮೈಯಲ್ಲಿ ತೇಲುತ್ತಿದ್ದವು. ಆದರೆ ಈ ಸಾವಿನ ಸಮುದ್ರದಲ್ಲಿ ಆನೆಗಳು ಅಲಿಗೇಟರ್ಗಳಾಗಿ ಮಾರ್ಪಟ್ಟವು. ಉಕ್ಕಿನ ಮತ್ತು ಮಾಂಸದ ಮೂಲಕ ಕತ್ತರಿಸುವ ಬಾಣಗಳ ಶಬ್ದವು ಅಂತ್ಯವಿಲ್ಲ ಎಂದು ತೋರುವ ಭೀತಿಯ ಕೋಲಾಹಲವನ್ನು ಸೃಷ್ಟಿಸಿತು. ಅರ್ಜುನನ ಕೋಪವು ಪ್ರವಾಹದಂತೆ ಸುರಿಯುತ್ತಿದ್ದಂತೆ ಕುರುಗಳ ಆತ್ಮಗಳು ಮಿಂಚಲು ಪ್ರಾರಂಭಿಸಿದವು. ಅವರ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದ ಭೀತಿಯನ್ನು ನೋಡಿದಾಗ ಅವರ ಧಿಕ್ಕಾರದ ಕೂಗುಗಳು ಕರುಣೆಗಾಗಿ ಪ್ರಾರ್ಥನೆಗಳಾಗಿ ಮಾರ್ಪಟ್ಟವು. ಕುರು ಯೋಧರ ನಾಯಕನಾದ ದುರ್ಯೋಧನನು ಭಯದಿಂದ ಹೆಪ್ಪುಗಟ್ಟಿದನು. ಅವನ ಹೃದಯವು ಮುನ್ಸೂಚನೆಯಿಂದ ಭಾರವಾಗಿತ್ತು. ತದನಂತರ ವಾಸ್ತವದ ಬಟ್ಟೆಯೇ ಹರಿದು ಹೋದಂತೆ ಅರ್ಜುನನ ಬಾಣಗಳು ಯುದ್ಧ ಭೂಮಿಯಲ್ಲಿ ತಮ್ಮದೇ ಆದ ಜೀವನದೊಂದಿಗೆ ನೃತ್ಯ ಮಾಡುತ್ತಿರುವಂತೆ ಕಾಣುತ್ತಿದ್ದವು. ಬಿದ್ದ ಯೋಧರ ದೇಹಗಳಿಂದ ಹರಿಯುವ ರಕ್ತದ ನದಿಗೆ ಅಂತ್ಯವಿಲ್ಲವೆಂದು ತೋರುತ್ತಿತ್ತು. ಅದರ ಅಲೆಗಳು ಹತಾಶೆಯ ತೀರಕ್ಕೆ ಪ್ರಬಲ ಪ್ರವಾಹದಂತೆ ಅಪ್ಪಳಿಸುತ್ತಿದ್ದವು. ಸಾವು ಮತ್ತು ವಿನಾಶದ ಈ ಕೋಲಾಹಲದಲ್ಲಿ ಅರ್ಜುನನು ತನ್ನ ಅದೃಷ್ಟದ ಒಡೆಯನಾಗಿ ನಿಂತನು. ಅವನ ಬಿಲ್ಲು ಪ್ರತಿ ಹೊಡೆತದಲ್ಲೂ ಅದರ ವಿಜಯದ ಹಾಡನ್ನು ಹಾಡುತ್ತಿತ್ತು. ಅವನ ರೂಪವು ಕತ್ತಲಿನಲ್ಲಿ ದೀಪಸ್ತಂಭದಂತೆ ಹೊಳೆಯುತ್ತಿತ್ತು. ವಿಜಯಕ್ಕೆ ಕಾರಣವಾದ ಮಾರ್ಗವನ್ನು ಬೆಳಗಿಸುತ್ತಿತ್ತು. ಅವನು ಸೃಷ್ಟಿಸಿದ ರಕ್ತದ ನದಿಯು ಒಂದು ಒಡಂಬಡಿಕೆಯಾಗಿತ್ತು. ಸೂರ್ಯನು ಯುದ್ಧ ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಕುರುಗಳ ನಡುವೆ ಭುಗಿಲೆದ್ದ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತನು. ಭರತರು ಮತ್ತು ಶಾಂತನುವಿನ ಮಗನಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಚಿನ್ನದ ಅಲಂಕೃತ ಬಿಲ್ಲು ಮಸುಕಾಗುವ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಅವನು ತನ್ನ ಮುಖದ ಮೇಲೆ ತೀವ್ರವಾದ ದೃಢ ನಿಶ್ಚಯದೊಂದಿಗೆ ಪಾಂಡವ ರಾಜಕುಮಾರ ಅರ್ಜುನನ ಮೇಲೆ ದಾಳಿ ಮಾಡಿದನು. ಅವನು ಸಮೀಪಿಸುತ್ತಿದ್ದಂತೆ ಭೀಷ್ಮನ ತಲೆಯ ಮೇಲೆ ಬಿಳಿಯ ಛತ್ರಿ ಕಿಡಿದಿತ್ತು. ಅದು ಅವನನ್ನು ಸೂರ್ಯೋದಯದ ಸಮಯದಲ್ಲಿ ಭವ್ಯವಾದ ಬೆಟ್ಟದಂತೆ ಕಾಣಿಸುತ್ತಿತ್ತು. ಅವನ ಶಂಖದ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತ್ತು. ಧೃತರಾಷ್ಟ್ರನ ಪುತ್ರರು ಅರ್ಜುನನೊಂದಿಗೆ ಘರ್ಷಣೆ ಮಾಡುವಾಗ ಹರ್ಷೋದ್ಗಾರ ಮಾಡಿದರು. ಪಾಂಡವ ಸಹೋದರರಲ್ಲಿ ಒಬ್ಬರಾದ ವಿಭತ್ಸು ಭೀಷ್ಮನನ್ನು ಅವರ ಮೇಲೆ ಹೊತ್ತಾಗ ಭಯದಿಂದ ಹೆಪ್ಪುಗಟ್ಟಿದನು. ಆದರೆ ಅರ್ಜುನನಿಗೆ ಭಯವಾಗಲಿಲ್ಲ. ಅವನು ಭೀಷ್ಮನನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದನು. ಮಳೆಯಿಂದ ಕೂಡಿದ ಮೋಡವನ್ನು ಸ್ವೀಕರಿಸಿದ ಬೆಟ್ಟದಂತೆ ಇಬ್ಬರು ಯೋಧರು ಪರಸ್ಪರ ಮುಖಾಮುಖಿಯಾದರು. ಅವರ ಕಣ್ಣುಗಳು ಭೀಕರವಾಗಿ ನೋಡುತ್ತಿದ್ದವು. ಭೀಷ್ಮನು ಪಾರ್ಥನ ಧ್ವಜವನ್ನು 8 ಬಾಣಗಳಿಂದ ಚುಚ್ಚಿದನು. ಆದರೆ ಅರ್ಜುನನು ಭೀಷ್ಮನ ಛತ್ರಿಯನ್ನು ಬಲವಾದ ಜಾವೆಲಿನ್ನಿಂದ ಕತ್ತರಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡರು. ಯುದ್ಧವು ತೀವ್ರಗೊಂಡಿತು. ಇಬ್ಬರು ಯೋಧರು ಹೊಡೆತಗಳನ್ನು ಮತ್ತು ಪ್ರತಿ ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಭೀಷ್ಮನು ಧನಂಜಯನನ್ನು ಪ್ರಬಲವಾದ ಆಕಾಶ ಶಸ್ತ್ರಾಸ್ತ್ರದಿಂದ ಮುಚ್ಚಿದನು. ಆದರೆ ಅರ್ಜುನನು
ಅವನ ಮೇಲೆ ಒಂದು ಹಿಂದಕ್ಕೆ ಎಸೆದನು. ಆದರೆ ಅದು ಮೋಡಗಳ ಆಳವಾದ ಸಮೂಹವನ್ನು ಸ್ವೀಕರಿಸುವ ಬೆಟ್ಟದಂತೆ ಹೀರಿಕೊಳ್ಳಲ್ಪಟ್ಟಿತು. ಇಬ್ಬರು ಹೋರಾಟಗಾರರು ಘರ್ಷಣೆ ಮಾಡುವಾಗ ಬಾಣಗಳ ಶಬ್ದದಿಂದ ಗಾಳಿಯು ತುಂಬಿತ್ತು. ಹೋರಾಟವು ಮುಂದುವರೆದಂತೆ ಕೌರವ ಯೋಧರು ಭಯದಿಂದ ನೋಡುತ್ತಿದ್ದರು. ಅವರ ಬಾರಿಗಳು ಯುದ್ಧದ ಉಗ್ರತೆಯನ್ನು ನೋಡುತ್ತಿದ್ದವು. ಭೀಷ್ಮ ಮತ್ತು ಅರ್ಜುನ ಇಬ್ಬರೂ ಸಮನಾಗಿದ್ದರು. ಪ್ರತಿಯೊಂದು ಎದುರಿಸಲು ಅಸಾಧ್ಯವೆಂದು ತೋರುತ್ತಿದ್ದ ಹೊಡೆತಗಳನ್ನು ಹೊಡೆದರು. ಸಂಜೆಯ ಆಕಾಶದಲ್ಲಿ ಬೆಂಕಿಯ ನೊಣಗಳು ನೃತ್ಯ ಮಾಡುತ್ತಿರುವಂತೆ ಸಾವಿರಾರು ಹಾರುವ ಬಾಣಗಳಿಂದ ಗಾಳಿಯು ತುಂಬಿತ್ತು. ಆದರೆ ಆಕಾಶದ ಶಸ್ತ್ರಾಸ್ತ್ರಗಳು ನಿಂತು ಹೋದಾಗ ಹೋರಾಟಗಾರರು ಸಾಮಾನ್ಯ ಬಾಣಗಳಿಗೆ ತಿರುಗಿದರು. ಭೀಷ್ಮನ ಚಿನ್ನದ ಅಲಂಕೃತ ಬಿಲ್ಲನ್ನು ಅರ್ಜುನನು ಕತ್ತರಿಸಿದನು. ಆದರೆ ಅವನು ಬೇಗನೆ ಇನ್ನೊಂದನ್ನು ಕಟ್ಟಿದನು ಮತ್ತು ತನ್ನ ಎದುರಾಳಿಯ ಮೇಲೆ ಬಾಣಗಳನ್ನು ಸುರಿಸುವುದನ್ನು ಮುಂದುವರೆಸಿದನು. ಎರಡೂ ಕಡೆಯವರು ಒಂದು ಇಂಚು ಕೂಡ ಬಿಡದೆ ಯುದ್ಧವು ತೀವ್ರಗೊಂಡಿತು. ಹೋರಾಟವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಕೌರವ ಯೋಧರು ಭೀಷ್ಮನ ಪರಾಕ್ರಮವನ್ನು ನೋಡಿ ಆಶ್ಚರ್ಯಚಕಿತರಾದರು. ಅದ್ಭುತ ಅದ್ಭುತ ಅವರು ಹರ್ಷೋದ್ಗಾರ ಮಾಡಿದರು. ಅವರ ಧ್ವನಿಗಳು ಯುದ್ಧಭೂಮಿಯಾದ್ಯಂತ ಸಾಗುತ್ತಿದ್ದವು. ಕೆಲವು ಯೋಧರು ಅರ್ಜುನನ ಶಕ್ತಿ ಮತ್ತು ವೇಗವನ್ನು ಸರಿದೂಗಿಸಲು ಸಾಧ್ಯವಾಯಿತು. ಆದರೆ ಭೀಷ್ಮ ಅವರಲ್ಲಿ ಒಬ್ಬರಾಗಿದ್ದರು. ಯಾವ ಯೋಧನೂ ಶರಣಾಗುವುದಿಲ್ಲವೆಂದು ತೋರುತ್ತಿದ್ದಂತೆಯೇ ಅರ್ಜುನನು ಭೀಷ್ಮನ ಬಿಲ್ಲನ್ನು ಮತ್ತೊಮ್ಮೆ ಕತ್ತರಿಸಿದನು. ಶಾಂತನುವಿನ ಮಗನು ಎತ್ತರವಾಗಿ ನಿಂತನು. ಅವನ ಎದೆಯು ಶ್ರಮದಾಯಕವಾಗಿತ್ತು. ಆದರೆ ಅರ್ಜುನನ ಬಾಣಗಳು ಅವನ ಮೇಲೆ ಬೀಳುತ್ತಲೇ ಇದ್ದವು. ಅಂತಿಮವಾಗಿ ಭೀಷ್ಮನ ರಥದ ಚಾಲಕನು ಸುರಕ್ಷತೆಗಾಗಿ ಕೂಗಿದನು ಮತ್ತು ಭೀಷ್ಮನು ತನ್ನ ಕಾರಿನ ಕಂಬದ ಮೇಲೆ ವಾಲಿದ್ದನು. ಅವನ ಕಣ್ಣುಗಳು ಸೋಲಿನಲ್ಲಿ ಮುಚ್ಚಿದ್ದವು. ಧೂಳು ತಣಿಯುತ್ತಿದ್ದಂತೆ ಕೌರವ ಯೋಧರು ಮತ್ತೊಮ್ಮೆ ಹರ್ಷೋದ್ಗಾರ ಮಾಡಿದರು. ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೆಯುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಹೋದನು. ಮಹಾಯೋಧನಾದ ಭೀಷ್ಮನು ತನ್ನ ಒಡನಾಡಿಗಳನ್ನು ಬಿಟ್ಟು ಯುದ್ಧದ ರಥದಿಂದ ಓಡಿ ಹೋಗುತ್ತಿರುವುದನ್ನು ವೈಶಂಪಾಯನನು ವಿಸ್ಮಯದಿಂದ ನೋಡಿದನು. ಆದರೆ ಧೃತರಾಷ್ಟ್ರನ ಸುಪ್ರಸಿದ್ಧ ಮಗನಾದ ದುರ್ಯೋಧನನು ತಡೆಯಲಾಗದ ವ್ಯಕ್ತಿಯಾಗಿದ್ದನು. ಅವನು ತನ್ನ ರಾಜ್ಯದ ಧ್ವಜವನ್ನು ಹಾರಿಸಿದನು ಮತ್ತು ಅರ್ಜುನನ ಬಳಿಗೆ ಹೋಗಿ ಕೈಯಲ್ಲಿ ತಲೆಬಾಗಿ ದೊಡ್ಡ ಗರ್ಜನೆಯೊಂದಿಗೆ ಭೂಮಿಯನ್ನು ಬೆಚ್ಚಿ ಬೀಳಿಸಿದನು. ದುರ್ಯೋಧನನು ತನ್ನ ಬಿಲ್ಲಿನಿಂದ ಬಾಣವನ್ನು ಹಾರಿಸಿದನು. ಅದರ ಈಟಿ ತಲೆಯ ದಂಡೆಯು ಹಾವಿನಂತೆ ಚಾಚಿಕೊಂಡಿತು ಮತ್ತು ಅದನ್ನು ಅರ್ಜುನನ ಹಣೆಯೊಳಗೆ ಚುಚ್ಚಿದನು. ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಚಿನ್ನದ ಬಿಂದು ಪ್ರಸಿದ್ಧ ಕಾರ್ಯಗಳ ನಾಯಕನು ಎಡವಿ ಒಂದೇ ಶಿಖರವನ್ನು ಹೊಂದಿರುವ ಸುಂದರವಾದ ಬೆಟ್ಟದಂತೆ ಹೊಳೆಯುತ್ತಿದ್ದನು. ಆದರೆ ಅವನು ಬಿದ್ದಾಗ ಬೆಚ್ಚರಿನ ಜೀವದ ರಕ್ತವು ಅವನ ಗಾಯದಿಂದ ಹೊರಬಂದಿತು. ಚಿನ್ನದ ಹೂವುಗಳ ಹಾರದಂತೆ ಅವನ ದೇಹದಿಂದ ಹರಿತು. ಬಾಣದ ವೇಗವಾದ ಮತ್ತು ಮಾರಣಾಂತಿಕ ಹೊಡೆತದಿಂದ ಕೋಪಗೊಂಡ ಅರ್ಜುನನು ವಿಷಪೂರಿತ ಹಾವುಗಳ ಶಕ್ತಿಯಿಂದ ತುಂಬಿದ ಬಾಣಗಳನ್ನು ಎತ್ತಿಕೊಂಡನು. ಅವನು ಅವುಗಳನ್ನು ದುರ್ಯೋಧನನ ಮೇಲೆ ಹೊಡೆದನು. ಆದರೆ ರಾಜನು ಹಿಂದೆ ಸರಿಯಲಿಲ್ಲ. ಪ್ರಚಂಡ ಶಕ್ತಿಯಿಂದ ಅವನು ಪಾರ್ಥನ ಮೇಲೆ ದಾಳಿ ಮಾಡಿದನು ಮತ್ತು ಪಾರ್ಥನು ಅವನನ್ನು ಹಿಂತಿರುಗಿ ಹೊಡೆದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಳುತ್ತಿದ್ದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಹೊಸ ಸ್ಪರ್ಧಿ ಮೈದಾನಕ್ಕೆ ಬಂದನು. ಕೋಪಗೊಂಡ ಬೆಟ್ಟದಂತಹ ದೊಡ್ಡ ಆನೆಯ ಮೇಲೆ ಕುಳಿತಿರುವ ವಿಕರ್ಣನು 4 ಕಾರುಗಳಿಂದ ಬೆಂಬಲಿತನಾಗಿ ಕುಂತಿಯ ಮಗನಾದ ಜಿಷ್ಣು ಕಡೆಗೆ ಧಾವಿಸಿದನು. ಆದರೆ ಧನಂಜಯನು ಹೆದರಿಸುವಂತಿರಲಿಲ್ಲ. ಅವನು ಕಬ್ಬಿಣದ ಬಾಣವನ್ನು ದೊಡ್ಡ ಪ್ರಚೋದನೆಯಿಂದ ಹೊಡೆದನು.
ಆನೆಯನ್ನು ಅದರ ದೇವಾಲಯಗಳ ನಡುವೆ ಹೊಡೆದನು. ಬಾಣವು ಪ್ರಾಣಿಯ ದೇಹಕ್ಕೆ ಆಳವಾಗಿ ಚುಚ್ಚಿಕೊಂಡಿತು. ಇಂದ್ರನ ಗುಡುಗು ಪರ್ವತವನ್ನು ವಿಭಜಿಸಿದಂತೆನೆಯೂ ಮುಗ್ಗರಿಸಿ ನೆಲಕ್ಕೆ ಬಿದ್ದಾಗ ಕಿವುಡುತನದ ಗರ್ಜನೆಯನ್ನು ಹೊರಹಾಕಿತು. ಅದರ ಬಲವು ಬರಿದಾಯಿತು. ವಿಕರ್ಣನು ತನ್ನ ಬೆಟ್ಟದ ಯಾತನೆಯನ್ನು ಅರಿತುಕೊಂಡು ಇದ್ದಕ್ಕಿದ್ದಂತೆ ದೊಡ್ಡ ಭೀತಿಯಲ್ಲಿ ಇಳಿದನು ಮತ್ತು 800 ಹೆಜ್ಜೆ ಹಿಂದಕ್ಕೆ ವಿವಿಂದತಿಯ ಕಾರಿನ ಬಳಿಗೆ ಓಡಿಹೋದನು. ಆನೆಯು ನೆಲಕ್ಕೆ ಅಪ್ಪಳಿಸುವುದನ್ನು ಪ್ರೀತಳ ಮಗ ತೃಪ್ತಿಯಿಂದ ನೋಡಿದನು. ಈ ಅವಕಾಶವನ್ನು ಬಳಸಿಕೊಂಡ ಅರ್ಜುನನು ಮತ್ತೊಂದು ಬಾಣವನ್ನು ಹಾರಿಸಿದನು. ಅದು ದುರ್ಯೋಧನನ ಎದೆಯ ಮೇಲೆ ಬಡಿಯಿತು. ರಾಜನ ರಕ್ಷಾಕವಚವು ಗಾಂಧೀವನ ಶಕ್ತಿಗೆ ಸರಿಸಾಟಿಯಾಗಲಿಲ್ಲ ಮತ್ತು ಬಾಣವು ಅವನ ದೇಹವನ್ನು ಆಳವಾಗಿ ಕಚ್ಚುತ್ತಿದ್ದಂತೆ ಅವನು ನೋವಿನ ಕೂಗನ್ನು ಹೊರಹಾಕಿದನು. ಭಯ ಮತ್ತು ಭೀತಿಯಲ್ಲಿ ಅವನ ಯೋಧರು ಮೈದಾನದಿಂದ ಓಡಿಹೋಗಲು ಪ್ರಾರಂಭಿಸಿದರು. ದುರ್ಯೋಧನನು ತನ್ನ ಕಾರನ್ನು ತ್ವರಿತವಾಗಿ ತಿರುಗಿಸಿ ಪಾರ್ಥ ಇಲ್ಲದ ದಿಕ್ಕಿನಲ್ಲಿ ಓಡಿಹೋದನು. ಆದರೆ ಯುದ್ಧಕ್ಕಾಗಿ ಇನ್ನೂ ಉತ್ಸುಕನಾಗಿದ್ದ ಕಿರೀಟಿನ್ ಅವನನ್ನು ಕೋಪದಿಂದ ಖಂಡಿಸಿದನು. ನಿನ್ನ ಮಹಾನ್ ಕೀರ್ತಿ ಮತ್ತು ವೈಭವವನ್ನು ತ್ಯಾಗ ಮಾಡಿ ನೀನು ಏಕೆ ಹಾರಿ ಹೋಗಿ ಹಿಂದಕ್ಕೆ ತಿರುಗುತ್ತೀಯ? ಅವನು ಕೇಳಿದನು. ನೀನು ನಿನ್ನ ರಾಜ್ಯದಿಂದ ಹೊರಟು ಹೋದಾಗ ಇದ್ದಂತೆ ಈಗ ಆ ತುತ್ತೂರಿಗಳು ಏಕೆ ಮೊಳಗುತ್ತಿಲ್ಲ? ನೋಡು, ನಾನು ಧೃತರಾಷ್ಟ್ರನ ಮಗ ದುರ್ಯೋಧನನು ಯುದ್ಧದಿಂದ ಹಿಂದಿರುಗಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅವನ ಗಾಯಗಳು ಇನ್ನೂ ತಾಜಾವಾಗಿದ್ದವು. ಅವನ ಹಿಮ್ಮೆಟ್ಟುವಿಕೆಯನ್ನು ನೋಡಿದವರ ಖಂಡನೆಗಳಿಂದ ಅವನು ಕಚ್ಚಲ್ಪಟ್ಟನು. ಕೊಕ್ಕೆ ಚುಚ್ಚಿದ ಆನೆಯಂತೆ ಅವನು ಕೋಪ ಮತ್ತು ಹತಾಶೆಯಿಂದ ಕೂಗಿದನು. ಮನುಷ್ಯರಲ್ಲಿ ಆ ವೀರನಾದ ಕರ್ಣನು ಸಮಾಧಾನಕರ ಮಾತುಗಳೊಂದಿಗೆ ದುರ್ಯೋಧನನ ಬಳಿಗೆ ಬಂದು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ಆದರೆ ಕರ್ಣನ ಪ್ರಯತ್ನಗಳಿಗೂ ಸಹ ರಾಜನ ಕೋಪವನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ. ದುರ್ಯೋಧನನು ಹಿಂದಿರುಗಿದಾಗ ಶಾಂತನುವಿನ ಮಗನಾದ ಬಲಿಷ್ಠ ಶಸ್ತ್ರಸಜ್ಜಿತ ಭೀಷ್ಮನು ತನ್ನ ಸೋದರಳಿಯನನ್ನು ಪಾರ್ಥನ ಕೋಪದಿಂದ ರಕ್ಷಿಸಲು ಮುಂದಾದನು. ದ್ರೋಣ ಮತ್ತು ಕೃಪಾ, ವಿವಿಂಸತಿ, ದುಶಾಸನ ಮತ್ತು ಇತರರು ತ್ವರಿತವಾಗಿ ಅವರನ್ನು ಹಿಂಬಾಲಿಸಿ ಉಬ್ಬಿದ ಸಾಗರದಂತೆ ಅರ್ಜುನನ ಕಡೆಗೆ ಸಾಗಿದರು. ಯೋಧ ರಾಜಕುಮಾರನಾದ ಪ್ರೀತಳ ಮಗ ಧನಂಜಯನು ಕೈಯಲ್ಲಿ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಅವನ ಮೇಲೆ ದಾಳಿ ಮಾಡಿದನು. ಅವನ ಬಿಲ್ಲು ಗಾಂಧೀವನು ಅದರ ಸುಮಧುರ ಹಾಡನ್ನು ಹಾಡಿದನು. ಕುರುಗಳು ಅರ್ಜುನನನ್ನು ಎಲ್ಲಾ ದಿಕ್ಕುಗಳಿಂದ ಸುತ್ತುವರಿದು ಪರ್ವತದ ಮೇಲೆ ಸುರಿದ ಭಾರೀ ಮಳೆಯಂತೆ ಬಾಣಗಳನ್ನು ಸುರಿಸಿದರು. ಆದರೆ ಗಾಂಧೀವದ ಚಾಲಕನಾಗಿದ್ದ ಅವನು ಹಿಂದೆ ಸರಿಯುವಂತಿರಲಿಲ್ಲ. ಅವನು ಇಂದ್ರನಿಂದ ಪಡೆದ ಮತ್ತೊಂದು ಎದುರಿಸಲಾಗದ ಆಯುಧವಾದ ಸಂಮೋಹನವನ್ನು ರೂಪಿಸಿದನು ಮತ್ತು ಅದನ್ನು ಅವರ ಇಂದ್ರಿಯಗಳನ್ನು ಗೊಂದಲಗೊಳಿಸಲು ಬಳಸಿದನು. ಕುರುಗಳು ದಿಗ್ಭ್ರಮೆಗೊಂಡಾಗ ಅರ್ಜುನನು ತನ್ನ ಶಂಖವಾದ ದೇವದತ್ತವನ್ನು ಬಲದಿಂದ ಊದುತ್ತಾ ಅದರ ಮುಖ್ಯ ದಿಕ್ಕುಗಳನ್ನು ಮತ್ತು ಇಡೀ ಭೂಮಿಯನ್ನು ಅದರ ದೊಡ್ಡ ಶಬ್ದದಿಂದ ತುಂಬಿದನು. ಶಂಖದ ಶಬ್ದವು ಅವರು ಹಿಂದೆಂದೂ ಕೇಳಿರದಂತಿತ್ತು. ಅದು ಸ್ವತಃ ದೇವರುಗಳೇ ಮಾತನಾಡುತ್ತಿರುವಂತಿತ್ತು. ದ್ರೋಣ, ಕೃಪಾ ಮತ್ತು ವಿವಿಂದತಿ ಸೇರಿದಂತೆ ಕುರು ವೀರರು ತಮ್ಮ ಕೈಗಳಿಂದ ಬಿಲ್ಲುಗಳನ್ನು ಬೀಳಿಸುತ್ತಾ ನಿಶ್ಚಲವಾಗಿ ನಿಂತರು. ಆಗ ಅರ್ಜುನನು ಮತ್ಸ್ಯನ ಮಗನಾದ ಉತ್ತರನಿಗೆ ಕುರುಗಳ ಬಟ್ಟೆಗಳನ್ನು ಅವರು ಸಂವೇದನೆಯಿಲ್ಲದೆ ತೆಗೆದುಕೊಂಡು ಬರುವಂತೆ ಸೂಚನೆ ನೀಡಿದನು. ಉತ್ತರನು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾಗ ಅರ್ಜುನನು ತನ್ನ 4 ಬಿಳಿ ಕುದುರೆಗಳ ಮೇಲೆ ಚಿನ್ನದ ರಕ್ಷಾಕವಚಗಳನ್ನು ಒತ್ತಿದನು ಮತ್ತು ಯುದ್ಧದ ಗಾಯದಿಂದ ಬಳಲುತ್ತಿದ್ದ ಮೈದಾನವನ್ನು ಬಿಟ್ಟು ದೂರಕ್ಕೆ ಹೊರಟರು. ಆದಾಗ್ಯೂ ಭೀಷ್ಮನನ್ನು ಅಷ್ಟು ಸುಲಭವಾಗಿ ತಡೆಯಲಾಗಲಿಲ್ಲ. ಅವನು ಅರ್ಜುನನನ್ನು ಬಾಣಗಳಿಂದ ಹೊಡೆದನು ಮತ್ತು 10 ದಂಡೆಗಳಿಂದ ಚುಚ್ಚಿದನು. ಆದರೆ ನಂತರ ದುರ್ಯೋಧನನು ಪ್ರತಿದಾಳಿ ನಡೆಸುವ ಅವಕಾಶವನ್ನು ಕಂಡನು. ಯೋಧ ರಾಜಕುಮಾರನು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಅರ್ಜುನನನ್ನು ಪೀಡಿಸುವಂತೆ ಅವನು ಭೀಷ್ಮನನ್ನು ಕೇಳಿದನು.
ಆದಾಗ್ಯೂ ಭೀಷ್ಮನ ಮಾತುಗಳು ಬುದ್ಧಿವಂತಿಕೆಯಿಂದ ತುಂಬಿವೆ. ಅವನು ದುರ್ಯೋಧನನಿಗೆ ತನ್ನ ಸ್ವಂತ ಪ್ರಜ್ಞಾಹೀನತೆಯನ್ನು ನೆನಪಿಸಿದನು ಮತ್ತು ಪಾರ್ಥನು ಲೋಕಗಳ ಸಲುವಾಗಿ ತನ್ನ ತತ್ವಗಳನ್ನು ತ್ಯಜಿಸುವವನಲ್ಲ ಎಂಬ ಅಂಶವನ್ನು ನೆನಪಿಸಿದನು. ಭೀಷ್ಮನ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ದುರ್ಯೋಧನನು ಇನ್ನು ಮುಂದೆ ಯುದ್ಧವನ್ನು ಬಯಸಲಿಲ್ಲ. ಅವನು ಆಳವಾದ ನಿಟ್ಟುಸಿರು ಬಿಟ್ಟನು ಮತ್ತು ಮೌನವಾದನು. ತನ್ನ ಮೊಮ್ಮಗನ ಸಲಹೆಯ ಬಗ್ಗೆ ಯೋಚಿಸಿದನು. ಇತರ ಕುರುಗಳೂ ಸಹ ಅವರನ್ನೇ ಅನುಸರಿಸಿ ತಮ್ಮ ಮನೆಗೆ ಮರಳಲು ನಿರ್ಧರಿಸಿದರು. ಮಹಾಯುದ್ಧದ ನಂತರ ಗೂಳಿಯಂತೆ ಕಣ್ಣುಗಳನ್ನು ಹೊಂದಿದ್ದ ಪರಾಕ್ರಮಶಾಲಿ ಯೋಧ ಅರ್ಜುನನು ಸೋತ ಕುರು ಸೈನ್ಯದ ಮೇಲೆ ವಿಜಯಶಾಲಿಯಾಗಿ ನಿಂತನು. ಅವನು ಮೆರವಣಿಗೆಯನ್ನು ವಿರಾಟಕ್ಕೆ ಹಿಂತಿರುಗಿಸುವಾಗ ಧೃತರಾಷ್ಟ್ರ ಕುಲವು ತಮ್ಮ ಸೋಲಿನಿಂದ ಇನ್ನೂ ತತ್ತರಿಸಿ ಹೋಗಿ ನಿಧಾನ ಹೆಜ್ಜೆ ಮತ್ತು ಒಡೆದ ಕೂದಲಿನೊಂದಿಗೆ ಕಾಡಿನಿಂದ ಹೊರಬಂದಿತು. ಅವರ ಹೃದಯಗಳು ಭಯದಿಂದ ಭಾರವಾಗಿದ್ದವು ಮತ್ತು ಅವರು ಅರ್ಜುನನನ್ನು ತಮ್ಮ ಒಡೆಯನೆಂದು ಒಪ್ಪಿಕೊಂಡು ಅವನ ಮುಂದೆ ತಲೆಬಾಗಿದರು. ಅರ್ಜುನನ ಸಹಾನುಭೂತಿಯುಳ್ಳ ಹೃದಯವು ಅವರ ದುರವಸ್ಥೆಯಿಂದ ನಡುಗಿತು ಮತ್ತು ಅವರಿಗೆ ಯಾವುದೇ ಭಯವಿಲ್ಲ ಎಂದು ಅವರು ಭರವಸೆ ನೀಡಿದರು. ಸ್ವಾಗತ, ನಿಮಗೆ ಆಶೀರ್ವಾದ, ಅವರು ಹೇಳಿದರು. ಹೋಗಿ ಚಿಂತಿಸಬೇಡಿ, ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಕುರುಯೋಧರು ಅವನ ಮಾತುಗಳಿಂದ ಸಂತೋಷಪಟ್ಟರು ಮತ್ತು ಅವರು ಆಶೀರ್ವಾದದಿಂದ ಅವನನ್ನು ಸ್ವಾಗತಿಸಿದರು. ಅವನ ಶೌರ್ಯವನ್ನು ಶ್ಲಾಘಿಸಿದರು ಮತ್ತು ಅವನ ದೀರ್ಘಾಯುಷ್ಯವನ್ನು ಹಾರೈಸಿದರು. ಅರ್ಜುನನು ವಿರಾಟನ ಬಳಿಗೆ ಹೋಗುತ್ತಿರುವಾಗ ಗೆದ್ದ ದೊಡ್ಡ ವಿಜಯದ ಬಗ್ಗೆ ನಗರದ ನಿವಾಸಿಗಳಿಗೆ ತಿಳಿದಿರಲಿಲ್ಲ. ಆದರೆ ತನ್ನ ಪುತ್ರರ ಸೋಲಿನ ಸುದ್ದಿಯಿಂದ ಮತ್ಸ್ಯದ ರಾಜನು ಭಯಭೀತರಾಗದಂತೆ ಎಚ್ಚರಿಕೆಯಿಂದ ನಡೆಯಬೇಕು ಎಂದು ಅರ್ಜುನನಿಗೆ ತಿಳಿದಿತ್ತು. ರಾಜನಿಗೆ ಗಾಬರಿಯನ್ನುಂಟು ಮಾಡದ ರೀತಿಯಲ್ಲಿ ವಿಜಯವನ್ನು ಘೋಷಿಸಲು ಮತ್ಸ್ಯದ ರಾಜಕುಮಾರನಾದ ಉತ್ತರನಿಗೆ ಅವನು ಸೂಚನೆ ನೀಡಿದನು. ಉತ್ತರನು ಮೊದಲಿಗೆ ಹಿಂಜರಿಯುತ್ತಿದ್ದನು. ಈ ಸಾಧನೆಯು ತನ್ನ ಸಾಮರ್ಥ್ಯಕ್ಕೆ ಮೀರಿದೆ ಎಂದು ಭಾವಿಸಿದನು. ಆದರೆ ಅರ್ಜುನನ ಮಾತುಗಳು ಅವನಿಗೆ ಧೈರ್ಯವನ್ನು ನೀಡಿದವು ಮತ್ತು ಅವನು ಸಹಾಯ ಮಾಡಲು ಒಪ್ಪಿಕೊಂಡನು. ಅವರು ಒಟ್ಟಾಗಿ ಅನಗತ್ಯ ಉತ್ಸಾಹವನ್ನು ಉಂಟುಮಾಡದೆ ವಿಜಯವನ್ನು ಘೋಷಿಸುವ ಯೋಜನೆಯನ್ನು ರೂಪಿಸಿದರು. ಅವರು ನಗರವನ್ನು ಸಮೀಪಿಸುತ್ತಿದ್ದಂತೆ ಅರ್ಜುನನ ರಥದ ಚಾಲಕನಾದ ಕಿರೀತಿನಿಯಂತ್ರಣದ ಬಳಿ ಸಿದ್ಧನಾಗಿ ನಿಂತನು. ಆದರೆ ನಗರವನ್ನು ಪ್ರವೇಶಿಸುವ ಮೊದಲು ಅರ್ಜುನನು ನಿಯಂತ್ರಣವನ್ನು ಅವರ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಉತ್ತರನಿಗೆ ಹಸ್ತಾಂತರಿಸಿದನು. ಹರ್ಷಚಿತ್ತದಿಂದ ಅರ್ಜುನನು ಉತ್ತರದ ಕಾರು ಚಾಲಕನಾದ ಬೃಹನ್ನಲನ ವೇಷವನ್ನು ಧರಿಸಿ ನಗರವನ್ನು ಪ್ರವೇಶಿಸಿದರು. ಏತಮಧ್ಯೆ ಕುರು ಸೈನ್ಯವು ಸೋತಿತ್ತು ಮತ್ತು ನಿರಾಶೆಗೊಂಡಿತ್ತು. ಹಸ್ತಿನಾಪುರಕ್ಕೆ ಹೊರಟಿತು. ಆದರೆ ಅವರು ಪ್ರಯಾಣ ಬೆಳೆಸಿದಾಗ ಅವರ ಯೋಧರಲ್ಲಿ ಒಬ್ಬರಾದ ಫಾಲ್ಗುಣನು ಉತ್ತರದ ಕಡೆಗೆ ತಿರುಗಿ ರಾಜಕುಮಾರ ದನದ ಪಾಲಕರ ಬೆಂಗಾವಲನ್ನು ನೋಡಿ, ನಾವು ಮಧ್ಯಾಹ್ನ ವಿರಾಟನ ಮಹಾನಗರವನ್ನು ಪ್ರವೇಶಿಸುತ್ತೇವೆ. ದನದ ಪಾಲಕರು ನಮ್ಮ ವಿಜಯವನ್ನು ತ್ವರಿತವಾಗಿ ಘೋಷಿಸಲಿ ಎಂದು ಹೇಳಿದನು. ಉತ್ತರನು ಒಪ್ಪಿಕೊಂಡನು ಮತ್ತು ಅವನು ಈ ಸುದ್ದಿಯನ್ನು ನಗರದಾದ್ಯಂತ ಹರಡಲು ದೂತರನ್ನು ಕಳುಹಿಸಿದನು. ಅವರು ಪವಿತ್ರವಾದ ಸಾಮಿ ಮರದ ಬುಡಕ್ಕೆ ಬಂದಾಗ ಅರ್ಜುನ ಮತ್ತು ಉತ್ತರ ತಮ್ಮ ವಿಜಯಕ್ಕಾಗಿ ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿದ್ದರು. ಅವರು ತಮ್ಮ ದಂಡಯಾತ್ರೆಗೆ ಹೊರಟಾಗ ಬಿಟ್ಟುಹೋದ ಆಭರಣಗಳು ಮತ್ತು ನಿಲುವಂಗಿಗಳನ್ನು ಧರಿಸಿ ನಗರವನ್ನು ಪ್ರವೇಶಿಸಲು ನಾಯಕರಾಗಿ ಸಿದ್ಧರಾದರು. ಈಗ ಬೃಹನ್ನಲ ಎಂದು ಕರೆಯಲ್ಪಡುವ ಅರ್ಜುನನು ತನ್ನ ಪಕ್ಕದಲ್ಲಿದ್ದ ಬೃಹನ್ನಲನೊಂದಿಗೆ ವಿರಾಟ ನಗರವನ್ನು ಪ್ರವೇಶಿಸಿದನು. ಆತನ ಹೃದಯವು ಹರ್ಷೋದ್ಗಾರದಿಂದ ತುಂಬಿತ್ತು. ಅವರು ಹಿಂದಿರುಗಿದಾಗ ಜನರು ಸಂತೋಷಪಟ್ಟರು ಮತ್ತು ರಾಜನ ವಿಜಯವನ್ನು ದೇಶದಾದ್ಯಂತ ಆಚರಿಸಲಾಯಿತು. ವಿರಾಟ ನಗರದಲ್ಲಿ ರಾಜನು ತನ್ನ ಸಂಪತ್ತನ್ನು ಕೌರವರಿಂದ ಮರೆಮಾಡಿದ ಸುದೀರ್ಘ ಅವಧಿಯ ನಂತರ ಅಂತಿಮವಾಗಿ ತನ್ನ ಸಂಪತ್ತನ್ನು ಮರಳಿ ಪಡೆದನು.
ತನ್ನ ಬಳಿ ದೊಡ್ಡ ಸೈನ್ಯದೊಂದಿಗೆ ಅವನು 4 ಪಾಂಡವ ಸಹೋದರರಾದ ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ನಕುಲರೊಂದಿಗೆ ಹರ್ಷಚಿತ್ರದಿಂದ ನಗರವನ್ನು ಪ್ರವೇಶಿಸಿದನು. ಬ್ರಾಹ್ಮಣರು ಸೇರಿದಂತೆ ರಾಜನ ಪ್ರಜೆಗಳು ಅವನನ್ನು ಮರಳಿ ನಗರಕ್ಕೆ ಸ್ವಾಗತಿಸಿ ಅವರು ಮೊದಲಿನಂತೆ ಅವನನ್ನು ಪೂಜಿಸಿದರು. ವಿರಾಟನು ತನ್ನ ಸಿಂಹಾಸನದ ಮೇಲೆ ಕುಳಿತಾಗ ಅವನು ತನ್ನ ಮಗನಾದ ಉತ್ತರನ ಬಗ್ಗೆ ಕೇಳಿದನು. ಅವನು ಕುರು ಸೈನ್ಯವನ್ನು ಎದುರಿಸಲು ತನ್ನ ಸಾರಥಿಯಾಗಿ ಕೇವಲ ಬೃಹನ್ನಲನೊಂದಿಗೆ ಏಕಾಂಗಿಯಾಗಿ ಹೊರಟಿದ್ದನು. ಅರಮನೆಯ ಮಹಿಳೆಯರು ಮತ್ತು ಕನ್ಯೆಯರು ಉತ್ತರನು 6 ಪ್ರಬಲಕಾರು ಯೋಧರನ್ನು ಭೀಷ್ಮ, ಕೃಪಾಕರ್ಣ, ದುರ್ಯೋಧನ, ದ್ರೋಣ ಮತ್ತು ದ್ರೋಣನ ಮಗನನ್ನು ಸೋಲಿಸಲು ಏಕಾಂಗಿಯಾಗಿ ಹೊರಟಿದ್ದಾನೆ ಎಂದು ಅವನಿಗೆ ಹೇಳಿದರು. ಅಂತಹ ಪ್ರಬಲ ವೈರಿಗಳನ್ನು ಎದುರಿಸಲು ತನ್ನ ಧೈರ್ಯಶಾಲಿ ಮಗ ಏಕಾಂಗಿಯಾಗಿ ಹೊರಟಿದ್ದಾನೆ ಎಂಬ ಆಲೋಚನೆಯಿಂದ ರಾಜ ವಿರಾಟನು ದುಃಖದಿಂದ ತುಂಬಿ ಹೋದನು. ಅವನು ತನ್ನ ಮುಖ್ಯ ಸಲಹೆಗಾರರನ್ನು ಕರೆದು ಉತ್ತರವನ್ನು ರಕ್ಷಿಸಲು ಬೃಹನ್ನಲನೊಂದಿಗೆ ದೊಡ್ಡ ಸೈನ್ಯವನ್ನು ಕಳುಹಿಸಲು ಆದೇಶಿಸಿದನು. ರಾಜನು ಕುದುರೆಗಳು, ಆನೆಗಳು, ಕಾರುಗಳು ಮತ್ತು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳು ಮತ್ತು ಆಭರಣಗಳನ್ನು ಹೊಂದಿದ್ದ ಪಾದಶಾಹಿ ಸೈನಿಕರನ್ನು ಕಳುಹಿಸಿದನು. ಏತಮಧ್ಯೆ ನ್ಯಾಯಯುತ ರಾಜ ಯುಧಿಷ್ಠಿರನು ಮುಗುಳುನಗುತ್ತಾ, ಬೃಹನ್ನಲನು ನಿಜವಾಗಿಯೂ ಉತ್ತರದ ಸಾರಥಿಯಾಗಿದ್ದರೆ ಅವನ ಮಗನು ಕುರುಗಳೊಂದಿಗೆ ಮೈತ್ರಿ ಮಾಡಿಕೊಂಡ ಭೂಮಿಯ ಎಲ್ಲಾ ಪ್ರಭುಗಳನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದನು. ಉತ್ತರ ಕಳುಹಿಸಿದ ವೇಗದ ಪಾದದ ಸಂದೇಶವಾಹಕರು ಶೀಘ್ರದಲ್ಲೇ ವಿರಾಟನ ನಗರಕ್ಕೆ ಆಗಮಿಸಿದರು. ಕುರು ಸೈನ್ಯದ ಮೇಲೆ ತಮ್ಮ ವಿಜಯದ ಸುದ್ದಿಯನ್ನು ಹೊಂದಿದ್ದರು. ಪ್ರಧಾನ ಮಂತ್ರಿಯು ರಾಜ ವಿರಾಟನಿಗೆ ಎಲ್ಲಾ ದನದ ಮರಿಗಳನ್ನು ಮರಳಿ ಕರೆತರಲಾಗಿದೆ ಮತ್ತು ಕುರುಗಳನ್ನು ಸೋಲಿಸಲಾಗಿದೆ ಎಂದು ತಿಳಿಸಿದನು. ಉತ್ತರನು ತನ್ನ ಸಾರಥಿಯಾದ ಬೃಹನ್ನಲನೊಂದಿಗೆ ಚೆನ್ನಾಗಿಯೇ ಇದ್ದಾನೆ ಎಂದು ಆತ ಅವನಿಗೆ ಹೇಳಿದನು. ಯುಧಿಷ್ಠಿರನು ಆ ದನದ ಮರಿಗಳನ್ನು ಮರಳಿ ಪಡೆಯುವುದು ಮತ್ತು ಕುರುಗಳನ್ನು ಸೋಲಿಸುವುದು ನಿಜಕ್ಕೂ ಅದೃಷ್ಟ ಎಂದು ಹೇಳಿದನು. ತನ್ನ ಮಗನ ವಿಜಯವನ್ನು ಕೇಳಿ ರಾಜ ವಿರಾಟನು ಎಷ್ಟು ಸಂತೋಷಪಟ್ಟನೆಂದರೆ ಅವನ ದೇಹದ ಕೂದಲು ನೆಟ್ಟಗೆ ನಿಂತಿತ್ತು. ಅವನು ದೂತರನ್ನು ಉಡುಗೊರೆಯಾಗಿ ನೀಡುವಂತೆ ಆದೇಶಿಸಿದನು ಮತ್ತು ಹೆದ್ದಾರಿಗಳನ್ನು ಧ್ವಜಗಳಿಂದ ಅಲಂಕರಿಸಲು, ಎಲ್ಲಾ ದೇವತೆಗಳನ್ನು ಹೂವಿನ ಅರ್ಪಣೆಗಳಿಂದ ಪೂಜಿಸಲು ಮತ್ತು ಉತ್ತರಕ್ಕೆ ಭವ್ಯವಾದ ಸ್ವಾಗತವನ್ನು ಸಿದ್ಧಪಡಿಸಲು ತನ್ನ ಮಂತ್ರಿಗಳಿಗೆ ಸೂಚನೆ ನೀಡಿದನು. ಅವರ ವಿಜಯದ ಸುದ್ದಿ ಹರಡುತ್ತಿದ್ದಂತೆ ವಿರಾಟನ ನಗರದ ನಾಗರಿಕರು, ಸಂಗೀತಗಾರರು, ವೇಶ್ಯೆಯರು, ರಾಜಕುಮಾರರು ಮತ್ತು ಧೈರ್ಯಶಾಲಿ ಯೋಧರೊಂದಿಗೆ ಉತ್ತರವನ್ನು ಸ್ವಾಗತಿಸಲು ಹೊರಟರು. ರಾಜ ವಿರಾಟನು ಸ್ವತಃ ಹೆದ್ದಾರಿಗಳನ್ನು ಧ್ವಜಗಳಿಂದ ಅಲಂಕರಿಸಲು ಮತ್ತು ಎಲ್ಲಾ ದೇವತೆಗಳನ್ನು ಹೂವಿನ ಅರ್ಪಣೆಗಳಿಂದ ಪೂಜಿಸಲು ಆದೇಶಿಸಿದನು. ನಂತರ ರಾಜನು ತನ್ನ ಗಮನವನ್ನು ದಾಳಗಳ ಆಟದ ಕಡೆಗೆ ತಿರುಗಿಸಿದನು. ಅದನ್ನು ಅವನು ಸಂತೋಷದಿಂದ ಮರೆತಿದ್ದನು. ಅವನು ದಾಳಗಳನ್ನು ತರಲು ಸೈರಿಂದಿಯನ್ನು ಕೇಳಿದನು ಮತ್ತು ಕಾಂಕನು ಅವನ ವಿರುದ್ಧ ಆಡಲು ಒಪ್ಪಿಕೊಂಡನು. ಆದಾಗ್ಯೂ ಯುಧಿಷ್ಠಿರನು ವಿಗೆ ಸಲಹೆ ನೀಡಿದನು. ನಯಗೊಳಿಸಿದ ಕಲ್ಲಿನ ನೆಲದ ಮೇಲೆ ಸೂರ್ಯನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ವಿರಾಟನ ಭವ್ಯವಾದ ಆಸ್ಥಾನದಲ್ಲಿ ಶಾಶ್ವತವಾಗಿ ಹಾಜರಿದ್ದವರ ನೆನಪುಗಳಲ್ಲಿ ಕೆತ್ತಲಾಗುವ ಒಂದು ದೃಶ್ಯವು ತೆರೆದುಕೊಂಡಿತು. ರಾಜ ವಿರಾಟನ ಹಿರಿಯ ಮಗನಾದ ಭೂಮಿಂಜಯನು ಗೌರವದಿಂದ ಸಭಾಂಗಣವನ್ನು ಪ್ರವೇಶಿಸಿದನು. ಅವನ ಕಣ್ಣುಗಳು ಕೆಳಗಿಳಿದವು. ಅವನು ಗಾಯಗೊಂಡಿದ್ದ ಮತ್ತು ರಕ್ತದಿಂದ ಆವೃತವಾಗಿದ್ದ ಕಂಕವನ್ನು ಸಮೀಪಿಸುತ್ತಿದ್ದನು. ನಿಷ್ಠಾವಂತ ಪರಿಚಾರಕನಾದ ಸೈರಿಂದಿಯು ಅವನ ಅಗತ್ಯಗಳನ್ನು ನೋಡಿಕೊಂಡು ಅವನ ಪಕ್ಕದಲ್ಲಿ ಕುಳಿತನು. ರಾಜನ ಮಗನಾದ ಉತ್ತರ ಆತಂಕದಿಂದ ನಡುಗುತ್ತಿದ್ದ ತನ್ನ ಧ್ವನಿಯೊಂದಿಗೆ ಮುಂದೆ ಧಾವಿಸಿದ್ದ, ತಂದೆಯೇ, ಈ ಕುಲೀನನಿಗೆ ಯಾರಿಂದ ಹೊಡೆದಿದೆ? ಅಂತಹ ಘೋರಕೃತ್ಯವನ್ನು ಯಾರು ಮಾಡಬಹುದಿತ್ತು? ಉತ್ತರವನ್ನು ಹುಡುಕುತ್ತಿರುವಂತೆ ಕೋಣೆಯನ್ನು ದಿಟ್ಟಿಸಿ ನೋಡುತ್ತಿದ್ದ ಅವನ ಕಣ್ಣುಗಳು ಕೇಳಿದವು. ರಾಜನ ಪ್ರತಿಕ್ರಿಯೆಯು
ತ್ವರಿತವಾಗಿ ಮತ್ತು ಪಟ್ಟುಬಿಡದೆ ಇತ್ತು ನನ್ನ ಕೋಪವನ್ನು ಸ್ವೀಕರಿಸಿದ್ದು. ಆ ಮೋಸಗಾರ ಬ್ರಾಹ್ಮಣನೇ ಆ ವ್ಯಕ್ತಿಯನ್ನು ಹೊಗಳುವ ಧೈರ್ಯ ಅವನಿಗಿತ್ತು. ಅವನ ಧ್ವನಿಯು ತಿರಸ್ಕಾರದಿಂದ ಸುರಿಯತೊಡಗಿತು. ರಾಜನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದರೆ ಉತ್ತರನ ಅಭಿವ್ಯಕ್ತಿ ದೃಢವಾಗಿತ್ತು. ತಂದೆಯೇ, ನೀವು ಅನ್ಯಾಯವನ್ನು ಮಾಡಿದ್ದೀರಿ. ಉತ್ತರ ದೃಢವಾಗಿ ಹೇಳಿದ ಬ್ರಾಹ್ಮಣನ ಶಾಪವು ನಮ್ಮೆಲ್ಲರನ್ನೂ ನುಂಗದಂತೆ ನೀವು ಕಾಂಕನ ಕ್ಷಮೆಯನ್ನು ಸರಿಪಡಿಸಬೇಕು ಮತ್ತು ಸಮಾಧಾನಪಡಿಸಬೇಕು. ಅವನ ಮಾತುಗಳು ದೃಢನಿಶ್ಚಯದಿಂದ ಕೂಡಿದ್ದವು ಮತ್ತು ವಿರಾಟನೂ ಸಹ ತನ್ನ ಮಗನದ ದರ್ಕಿಯ ಭಾರದಿಂದ ಅಲುಗಾಡುವಂತೆ ತೋರುತ್ತಿತ್ತು. ಚಿತಾಭಸ್ಮದಲ್ಲಿ ಅಡಗಿಕೊಂಡಿದ್ದ ಬೆಂಕಿಯಂತೆ ಇದ್ದ ಕುಂತಿಯ ಮಗನನ್ನು ರಾಜನು ಸಮಾಧಾನಪಡಿಸಲು ಪ್ರಾರಂಭಿಸಿದಾಗ ವಿರಾಟ ಮತ್ತು ಕನಕ ಇಬ್ಬರಿಗೂ ನಮಸ್ಕರಿಸುತ್ತಾ ಅವನ ಕಣ್ಣುಗಳು ಕೆಳಮುಖವಾಗಿ ಕೌಸಿಲಿನ ಕೋಣೆಯನ್ನು ಪ್ರವೇಶಿಸಿದವು. ರಕ್ತಸ್ರಾವವು ನಿಂತು ಹೋಗಿತ್ತು, ಆದರೆ ಗಾಳಿಯಲ್ಲಿನ ಉದ್ವೇಗವು ಸ್ಪಷ್ಟವಾಗಿತ್ತು. ಆದಾಗ್ಯೂ ಕನಕನು ಅರಸನನ್ನು ಸುಲಭವಾಗಿ ಕ್ಷಮಿಸುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದನು. ಓ ರಾಜನೇ, ನಾನು ಬಹಳ ಹಿಂದೆ ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ತನ್ನ ಧ್ವನಿಯನ್ನು ಶಾಂತಗೊಳಿಸಿ ಅಳೆಯುತ್ತಾ ಹೇಳಿದನು. ಕೋಪವು ನಮ್ಮೆಲ್ಲರನ್ನೂ ಸೇವಿಸುವ ಬೆಂಕಿಯಾಗಿದೆ. ನಿಮ್ಮ ಕ್ರಿಯೆಗಳಿಗೆ ನಾನು ನಿನ್ನನ್ನು ದೂಷಿಸುವುದಿಲ್ಲ. ಅವನ ಮಾತುಗಳು ವಿರಾಟನ ತೊಂದರೆಗೀಡಾದ ಆತ್ಮಕ್ಕೆ ಮುಲಾಮು ಇದ್ದಂತೆ. ಇನ್ನೂ ಉದ್ವಿಗ್ನನಾಗಿದ್ದ ರಾಜನು ಯುದ್ಧದಲ್ಲಿ ಉತ್ತರನ ಶೌರ್ಯವನ್ನು ಹೊಗಳಲು ಪ್ರಾರಂಭಿಸಿದನು. ಅವನ ಸದ್ಗುಣಗಳನ್ನು ಸವ್ಯಸಾಚಿಲೆ ಸ್ಮರಿಸಿದನು. ಅವನು ಮೌನವಾಗಿ ನಿಂತನು. ನೀನು ನಿಜವಾಗಿಯೂ ನನ್ನ ಮಗ. ಅವನ ಧ್ವನಿಯು ಭಾವನೆಯಿಂದ ತುಂಬಿತ್ತು. ನಿನ್ನಲ್ಲಿ ನಾನು ನನ್ನ ಪ್ರತಿಬಿಂಬವನ್ನು ನೋಡುತ್ತೇನೆ. ಬಲವಾದ ಧೈರ್ಯಶಾಲಿ ಮತ್ತು ನ್ಯಾಯಯುತ ರಾಜನ ಮಾತುಗಳು ಆಶೀರ್ವಾದದಂತೆ ಇದ್ದವು, ಆದರೆ ಅವು ಮುಂದೆ ಬರಲಿರುವ ಪರೀಕ್ಷೆಗಳ ಜ್ಞಾಪನೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದವು. ರಾಜನು ಮಾತನಾಡುತ್ತಿರುವಾಗ ಬೃಹನ್ನಲನ ಕಣ್ಣುಗಳು ನೆಲದ ಮೇಲೆ ನಿಂತಿರುವಂತೆ ಮೌನವಾಗಿ ನಿಂತನು. ಅವನು ಸಭಾಭವನದಲ್ಲಿ ಭುಗಿಲೆದ್ದ ಕೋಲಾಹಲವನ್ನು ಕಂಡಿದ್ದನು, ಆದರೆ ಅವನು ಅಚಲನಾಗಿದ್ದನು. ಕನಕನಿಗೆ ಅವನ ನಿಷ್ಠೆಯು ಅಸಲವಾಗಿತ್ತು. ವಿರಾಟದ ಮಾತುಗಳು ಇನ್ನೂ ಸಭಾಂಗಣದ ಮೂಲಕ ಪ್ರತಿಧ್ವನಿಸುವುದರೊಂದಿಗೆ ದೃಶ್ಯವು ಕೊನೆಗೊಂಡಿತು. ಇದು ಮಾನವ ಸ್ವಭಾವದ ಸಂಕೀರ್ಣತೆಗಳಿಗೆ ಮತ್ತು ಕುಟುಂಬ ಮತ್ತು ಕರ್ತವ್ಯದ ನಿರಂತರ ಬಂಧಗಳಿಗೆ ಸಾಕ್ಷಿಯಾಗಿದೆ. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಅವ್ಯವಸ್ಥೆಯ ದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾನೆ. ಉತ್ತರ ಭಯದಿಂದ ಅವನ ಮುಖವು ಅವರ ರಥದ ಮೇಲೆ ತನ್ನ ತಂದೆ ವಿರಾಟನ ಬಳಿ ಹೋಯಿತು. ತಂದೆ, ಅವನ ಧ್ವನಿಯು ನಡುಗುತ್ತಾ, ನಾನು ನಮ್ಮ ಕೈನ್ ಅನ್ನು ಮರಳಿ ಪಡೆಯಲು ಮತ್ತು ಕೌರವರನ್ನು ಸೋಲಿಸಲು ವಿಫಲನಾಗಿದ್ದೇನೆ ಎಂದು ನಾನು ಒಪ್ಪಿಕೊಳ್ಳಬೇಕು. ಇದು ನನ್ನ ಕೆಲಸವಲ್ಲ. ಆದರೆ ಯುದ್ಧದಲ್ಲಿ ಮಧ್ಯಪ್ರವೇಶಿಸಿದ ಆಕಾಶ ಯುವಕನದು ಉತ್ತರ ಮಾತನಾಡುತ್ತಿದ್ದಂತೆಯೇ ದೂರದಿಂದ ವಿರಾಟನ ರಥದ ಮೇಲೆ ಸವಾರಿ ಮಾಡುತ್ತಿದ್ದ ಒಂದು ವ್ಯಕ್ತಿ ಹೊರಹೊಮ್ಮಿದನು. ನಕ್ಷತ್ರಗಳಂತೆ ಹೊಳೆಯುವ ಕಣ್ಣುಗಳನ್ನು ಹೊಂದಿದ್ದ ಯುವ ಯೋಧನು ಮನರಂಜನೆ ಮತ್ತು ಕಾಳಜಿಯ ಮಿಶ್ರಣದಿಂದ ಉತ್ತರವನ್ನು ದಿಟ್ಟಿಸಿ ನೋಡಿದನು. ಅವನು ಏಕಾಂಗಿಯಾಗಿ ದ್ರೋಣನ ಮಗ ಮತ್ತು ಭೀಷ್ಮನನ್ನು ಸೋಲಿಸಿದನು ಮತ್ತು ಈಗ ಅವನು ಯುದ್ಧ ಭೂಮಿಯಲ್ಲಿ ವಿಜಯಶಾಲಿಯಾಗಿ ನಿಂತನು. ಕುರು ರಾಜವಂಶದ ರಾಜಕುಮಾರನಾದ ದುರ್ಯೋಧನನು ತನ್ನ ರಥದ ಮೇಲೆ ತನ್ನ ಸಲಹೆಗಾರರಿಂದ ಸುತ್ತುವರಿದ ಅವನ ಬಳಿಗೆ ಬಂದನು. ಅವನ ಮುಖವು ಕೆಸರಿನಲ್ಲಿ ತಿರುಗಿತು. ಅವನು ಯುವ ಯೋಧನ ಮೇಲೆ ಬಾಣಗಳನ್ನು ಸುರಿಸಿದನು, ಆದರೆ ಅವು ಅವನ ಮಿಂಚುದ ವೇಗದ ಪ್ರತಿವರ್ತನೆಗಳಿಗೆ ಸಾಟಿಯಾಗಲಿಲ್ಲ. ಅವನು ತಪ್ಪಿಸಿಕೊಂಡು ಬಾಣಗಳ ನಡುವೆ ನೇದಾಗ ಆಕಾಶದ ಯುವಕನು ನಕ್ಕನು. ಅವನ ಸ್ವಂತ ಬಾಣಗಳು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕಿನಂತೆ ಕುರು ಸೈನ್ಯದ ಮೂಲಕ ಶುಚ್ಚಿದ. ಒಂದು ಕಾಲದಲ್ಲಿ ಹೆಮ್ಮೆ ಪಡುತ್ತಿದ್ದ ಮತ್ತು ನಿಭೀತರಾಗಿದ್ದ ಕುರುಗಳ 6 ಮಹಾನ್ ಕಾಲು ಯೋಧರು ಈಗ ಅಸ್ತವ್ಯಸ್ತವಾಗಿ ಓಡಿಹೋದರು. ಅವರ ವಕ್ಷಾಕವಚವು ಛಿದ್ರವಾಯಿತು ಮತ್ತು ಅವರ ಬಟ್ಟೆಗಳು
ಅವರ ಬೆನ್ನಿನಿಂದ ಹರಿದು ಹೋದವು. ಯುವ ಯೋಧನು ತನ್ನ ಸುತ್ತಲಿನ ಹತ್ಯಾಕಾಂಡವನ್ನು ಪರಿಶೀಲಿಸುವಾಗ ತನ್ನ ಎದೆಯನ್ನು ಶ್ರಮದಿಂದ ತೂಗಾಡುತ್ತಿದ್ದನು. ಧೂಳು ನಿಂತಾಗ ವಿರಾಟನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಆಕಾಶ ಮೂಲದ ಆ ಪರಾಕ್ರಮಶಾಲಿ ಮತ್ತು ಪ್ರಸಿದ್ಧ ಯುವಕ ಎಲ್ಲಿದ್ದಾನೆ ಎಂದು ಅವನು ತನ್ನ ಮಗನಾದ ಉತ್ತರನನ್ನು ಕೇಳಿದನು. ನನ್ನನ್ನು ಮತ್ತು ನನ್ನ ಗಂಡು ಮಗುವನ್ನು ರಕ್ಷಿಸಿದ್ದಕ್ಕಾಗಿ ನಾನು ಅವನನ್ನು ನೋಡಬೇಕು ಮತ್ತು ಪೂಜಿಸಬೇಕು. ಆದರೆ ಉತ್ತರ ಯುವ ಯೋಧನು ಗಾಳಿಯಲ್ಲಿ ಕಣ್ಮರೆಯಾಗಿದ್ದಾನೆ ಎಂದು ಉತ್ತರಿಸಿದಾಗ ವಿರಾಟನ ಮುಖವು ಬಿದ್ದಿತು. ಆದಾಗ್ಯೂ ಮರುದಿನ ಹೊಸ ಬೆಳವಣಿಗೆಯನ್ನು ತಂದಿತು. ವಿರಾಟನ ಅರಮನೆಯಲ್ಲಿ ಮಾರುವೇಷದಲ್ಲಿ ವಾಸಿಸುತ್ತಿದ್ದ ಪಾಂಡವರ ರಾಜಕುಮಾರ ಪಾರ್ಥನು ತನ್ನ ಸ್ವಂತ ಉಡುಪುಗಳನ್ನು ವಿರಾಟನ ಮಗಳು ಉತ್ತರಳಿಗೆ ಉಡುಗೊರೆಯಾಗಿ ನೀಡಿದನು. ಸುಂದರವಾದ ಮತ್ತು ಕೃತಜ್ಞತೆಯುಳ್ಳ ಹುಡುಗಿ ತನ್ನ ಹೊಸ ಬಟ್ಟೆಗಳಿಂದ ಸಂತೋಷಪಟ್ಟಳು ಮತ್ತು ಅವರೆಲ್ಲರನ್ನೂ ರಕ್ಷಿಸಿದ ಯುವ ಯೋಧನ ಬಗ್ಗೆ ಅವಳ ಹೃದಯವು ಪ್ರೀತಿಯಿಂದ ಉಬ್ಬಿಕೊಂಡಿತು. ಸೂರ್ಯನು ಮತ್ತೊಂದು ದಿನದ ಯುದ್ಧದಲ್ಲಿ ಮುಳುಗುತ್ತಿದ್ದಂತೆ ಮತ್ಸ್ಯ ಸಾಮ್ರಾಜ್ಯದ ಜನರು ತಮ್ಮ ರಾಜ ವಿರಾಟನ ಸುತ್ತಲೂ ಈ ಪರಾಕ್ರಮಶಾಲಿ ಯೋಧನ ಸಾಹಸಗಳ ಕಥೆಗಳನ್ನು ಕೇಳಲು ಒಟ್ಟುಗೂಡಿದರು. ಅವನು ತಲೆಮರೆಸಿಕೊಂಡಿದ್ದರೂ ಅವನ ದಂತಕಥೆಯು ಬೆಳೆಯಿತು. ಇದು ದೇಶದಾದ್ಯಂತ ಭಯ ಮತ್ತು ಗೌರವವನ್ನು ಪ್ರೇರೇಪಿಸಿತು. ವಿರಾಟನ ರಾಜ್ಯದಲ್ಲಿ ತಂದಿದ್ದ 3ನೇ ದಿನದಂದು ಸೂರ್ಯನು ಏಳುವಷ್ಟರಲ್ಲಿ ಐವರು ಪಾಂಡವ ಸಹೋದರರು ತಮ್ಮ ಅತ್ಯುತ್ತಮವಾದ ಬಿಳಿ ನಿಲುವಂಗಿಗಳನ್ನು ಧರಿಸಿ ಅಮೂಲ್ಯವಾದ ಆಭರಣಗಳಿಂದ ಅಲಂಕೃತರಾಗಿ ತಮ್ಮ ಕೋಣೆಗಳಿಂದ ಹೊರಬಂದರು. ಅವರು ಉಲ್ಲಾಸಭರಿತ ಸ್ನಾನವನ್ನು ಮಾಡಿದ್ದರು ಮತ್ತು ಈಗ ಅವರು ಪ್ರತಿ ಇಂಚು ಹೊಳೆಯುವ ರಾಜಕುಮಾರರನ್ನು ನೋಡುತ್ತಿದ್ದರು. ಯುಧಿಷ್ಠಿರನು ತಮ್ಮ ತಲೆಯ ಮೇಲೆ ಕುಳಿತಿದ್ದಾಗ ಅವರು ವಿರಾಟನ ಅರಮನೆಯ ಭವ್ಯವಾದ ಸಭಾಭವನಕ್ಕೆ ನುಗ್ಗಿದರು. ಅವರ ಉಪಸ್ಥಿತಿಯು ಗಮನವನ್ನು ಸೆಳೆಯಿತು. ಅವರು ಪ್ರವೇಶಿಸಿದಾಗ ಸಹೋದರರು ತ್ಯಾಗ ಬಲಿಪೀಠದ ಮೇಲೆ ಬೆಂಕಿಯಂತೆ ಹೊಳೆಯುತ್ತಿದ್ದ ರಾಜರಿಗಾಗಿ ಕಾಯ್ದಿರಿಸಿದ ಸಿಂಹಾಸನಗಳ ಮೇಲೆ ತಮ್ಮ ಆಸನಗಳನ್ನು ತೆರೆದುಕೊಂಡರು. ಗಾಳಿಯು ಅವರ ಶಕ್ತಿ ಮತ್ತು ವೈಭವದಿಂದ ಕಂಪಿಸುವಂತೆ ತೋರುತ್ತಿತ್ತು. ಮತ್ಸ್ಯದ ರಾಜನಾದ ವಿರಾಟನು ತನ್ನ ಆಸನದಿಂದ ಆಶ್ಚರ್ಯ ಮತ್ತು ಕುತೂಹಲದ ಮಿಶ್ರಣವನ್ನು ತನ್ನ ಮುಖದ ಮೇಲೆ ಕೆತ್ತಿದನು. ಅವನು ಮಾತನಾಡುವ ಮೊದಲು ರಾಜನ ನೋಟವು ಪಾಂಡವರ ಮೇಲೆ ಒಂದು ಕ್ಷಣ ಉಳಿಯಿತು. ಅವನ ಧ್ವನಿಯು ಕಿರಿಕಿರಿಯಿಂದ ಕೂಡಿತ್ತು. ತನ್ನ ಪಕ್ಕದಲ್ಲಿ ಒಬ್ಬ ದೈವಿಕ ಜೀವಿಯಂತೆ ಕುಳಿತಿದ್ದ ಕನ್ಕನನ್ನು ಉದ್ದೇಶಿಸಿ ಅವನು ಉದ್ಧರಿಸಿದನು. ಸುಂದರವಾದ ನಿಲುವಂಗಿಗಳು ಮತ್ತು ಆಭರಣಗಳನ್ನು ಧರಿಸಿ ರಾಜಾಸನವನ್ನು ನೀವು ಹೇಗೆ ಅಲಂಕರಿಸಲು ಸಾಧ್ಯವಾಯಿತು? ರಾಜನ ಮಾತುಗಳು ವ್ಯಂಗ್ಯದಿಂದ ಕೂಡಿದ್ದವು. ಆದರೆ ಸದಾ ಚುರುಕಾದ ಅರ್ಜುನನು ತಮಾಷೆ ಮಾಡುವ ಅವಕಾಶವನ್ನು ಅನುಭವಿಸಿದನು. ತನ್ನ ಕಣ್ಣಿನಲ್ಲಿ ಚೇಷ್ಟೆಯ ಹೊಳಪನ್ನು ಹೊಂದಿದ್ದ ಅರ್ಜುನನು ತನ್ನ ಧ್ವನಿಯಲ್ಲಿ ಮೆಚ್ಚುಗೆಯನ್ನು ಸುರಿಸುತ್ತಾ ಮಾತನಾಡಲು ಪ್ರಾರಂಭಿಸಿದನು. ಓ ರಾಜನೇ, ಈ ವ್ಯಕ್ತಿಯು ಇಂದ್ರನೊಂದಿಗೆ ಅದೇ ಸ್ಥಾನವನ್ನು ಅಲಂಕರಿಸಲು ಅರ್ಹನಾಗಿದ್ದಾನೆ ಎಂದು ಅವನು ಹೇಳಿದನು. ಅವನ ಮಾತುಗಳು ಕಾಂಕವನ್ನು ಸದ್ಗುಣದ ಪ್ರತಿರೂಪವೆಂದು ಚಿತ್ರಿಸುತ್ತವೆ. ಅವನು ಬ್ರಾಹ್ಮಣರ ಬಗೆಗಿನ ಕಂಕನ ಭಕ್ತಿವೇದಗಳ ಮೇಲಿನ ಅವನ ಪಾಂಡಿತ್ಯ ಮತ್ತು ಐಷಾರಾಮಿ ಮತ್ತು ದೈಹಿಕ ಸಂತೋಷಗಳ ಬಗೆಗಿನ ಅವನ ಉದಾಸೀನತೆಯನ್ನು ವಿವರಿಸಿದನು. ಅರ್ಜುನನು ಕಂಕನ ತ್ಯಾಗ ಮಾಡುವ ಅಭ್ಯಾಸ, ಅವನ ಸ್ಥಿರವಾದ ಪ್ರತಿಜ್ಞೆ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಅವನ ಅಸಾಧಾರಣ ಜ್ಞಾನದ ಬಗ್ಗೆ ಮಾತನಾಡಿದನು. ಅವನು ಮಾತನಾಡುವಾಗ ಅರ್ಜುನನ ಮಾತುಗಳು ಬುದ್ಧಿವಂತಿಕೆ ಮತ್ತು ಪರಾಕ್ರಮದಲ್ಲಿ ಸಾಟಿಯಿಲ್ಲದ ಒಬ್ಬ ಪ್ರಬಲ ಯೋಧನಾಗಿ ಕನ್ಕನ ದರ್ಶನವನ್ನು ರೂಪಿಸಿದವು. ಕನ್ಗನು ಹೇಗೆ ಒಬ್ಬ ಮಹಾನ್ ಋಷಿಯಂತೆ ಇದ್ದನು. ಅವನ ನೈತಿಕತೆ, ಶಕ್ತಿ ಮತ್ತು ಬುದ್ಧಿವಂತಿಕೆಗಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧನಾಗಿದ್ದನು ಎಂಬುದನ್ನು ಅವನು ವಿವರಿಸಿದನು. ಅರ್ಜುನನ ವಾಕ್ಚಾತುರ್ಯದಿಂದ ಪ್ರವೇಶಿಸಿದ ರಾಜನು ಆಲಿಸಿದನು. ಆದಾಗ್ಯೂ ವಿರಾಟನು ಗೊಂದಲಕ್ಕೊಳಗಾದನು.
ನಗಬೇಕೇ ಅಥವಾ ಗದರಿಸಬೇಕೇ ಎಂದು ಖಚಿತವಾಗಲಿಲ್ಲ. ಅರ್ಜುನನ ಮಾತುಗಳನ್ನು ಕೇಳುವಾಗ ಅವನ ಅಭಿವ್ಯಕ್ತಿ ಕಿರಿಕಿರಿಯಿಂದ ಕುತೂಹಲಕ್ಕೆ ಬದಲಾಯಿತು. ಅವನು ಕನ್ಕನನ್ನು ಹೊಸ ಬೆಳಕಿನಲ್ಲಿ ಪ್ರಬಲ ಯೋಧನಾಗಿ ಮತ್ತು ಸದ್ಗುಣದ ನಿಜವಾದ ಮೂರ್ತ ರೂಪವಾಗಿ ನೋಡಲು ಪ್ರಾರಂಭಿಸಿದನು. ಮತ್ತು ಅರ್ಜುನನು ಮಾತನಾಡುವುದನ್ನು ಮುಗಿಸಿದಾಗ ರಾಜನ ಮುಖವು ಮುಗುಳ್ನಗೆ ಆಯಿತು. ನಾನು ನೋಡುತ್ತಿದ್ದೇನೆ. ವಿರಾಟನು ತಿಳುವಳಿಕೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಹೇಳಿದನು, ಇದು ನಿಜಕ್ಕೂ ಸದ್ಗುಣದ ಮೂರ್ತರೂಪವಾಗಿದೆ. ಅವನು ತನ್ನ ತಲೆಯನ್ನು ತಲೆಯಾಡಿಸಿದನು. ಕಂಕನನು ರಾಜಾಸನದ ಯೋಗ್ಯ ನಿವಾಸಿ ಎಂದು ಒಪ್ಪಿಕೊಂಡನು. ಪಾಂಡವ ಸಹೋದರರು ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಅವರ ಬಾಂಧವ್ಯ ಮತ್ತು ಪರಸ್ಪರರ ಮೇಲಿನ ವಾತ್ಸಲ್ಯವು ಅವರ ಮುಖಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ಆ ಕ್ಷಣದಲ್ಲಿ ಕನ್ಕ ಕೇವಲ ಒಬ್ಬ ಆಟಗಾರನಿಗಿಂತ ಹೆಚ್ಚಿನವನು ಎಂಬುದು ಸ್ಪಷ್ಟವಾಗಿತ್ತು. ವಿರಾಟ ಸಾಮ್ರಾಜ್ಯದಲ್ಲಿ ಆಕ್ರಮಣಕಾರರಿಂದ ಭೂಮಿಯನ್ನು ರಕ್ಷಿಸಿದ ವೀರರನ್ನು ಗೌರವಿಸಲು ಭವ್ಯವಾದ ಸಂಭ್ರಮಾಚರಣೆ ನಡೆಯುತ್ತಿತ್ತು. ಆದರೆ ಅತಿಥಿಗಳಲ್ಲಿ 5 ಸಹೋದರರು ಪಾಂಡವರು ವರ್ಷಗಳ ಕಾಲ ರಹಸ್ಯವಾಗಿ ವಾಸಿಸುತ್ತಿದ್ದರು ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವರ ಗುರುತನ್ನು ಅವರ ಆತಿಥೇಯ ರಾಜ ವಿರಾಟನಿಂದಲೂ ಮರೆ ಮಾಡಲಾಗಿದೆ. ಉತ್ಸವವು ಉತ್ತುಂಗಕ್ಕೇರುತ್ತಿದ್ದಂತೆ ಪಾಂಡವ ಸಹೋದರರಲ್ಲಿ ಒಬ್ಬರಾದ ಅರ್ಜುನನು ತನ್ನ ಆಕರ್ಷಕ ನೋಟ ಮತ್ತು ಬಲಿಷ್ಠ ದೇಹದಿಂದ ಜನಸಂದಣಿಯಲ್ಲಿ ಎದ್ದು ನಿಂತನು. ಅವನು ಇತರರಿಗಿಂತ ಭಿನ್ನವಾದ ಯೋಧನಾಗಿದ್ದನು. ಯುದ್ಧದಲ್ಲಿ ತನ್ನ ಶೌರ್ಯ ಮತ್ತು ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು. ತನ್ನನ್ನು ಪರಿಚಯಿಸಲು ಕೇಳಿದಾಗ ಅವರು ತನ್ನ ಸಹಚರರನ್ನು ತೋರಿಸಿದನು. ಭೀಮನ ಉಗ ಮತ್ತು ಶಕ್ತಿಯುತ ಸಹೋದರ ನಕುಲ ಮತ್ತು ಸಹದೇವ ಅವಳಿಗಳು ತಮ್ಮ ಸೌಂದರ್ಯ ಮತ್ತು ಸಮರ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದರು. ಮತ್ತು ಪಾಂಚಾಲದ ಸುಂದರ ರಾಜಕುಮಾರಿ ದ್ರೌಪದಿ ವಿರಾಟನ ಮಗನಾದ ಉತ್ತರನು ಅರ್ಜುನನ ಮಾತುಗಳಿಂದ ಆಶ್ಚರ್ಯಚಕಿತನಾದನು ಮತ್ತು ಪ್ರತಿಯೊಬ್ಬ ಸಹೋದರನನ್ನೂ ಕುತೂಹಲದಿಂದ ಗುರುತಿಸಿದನು. ಅವನು ಭೀಮನನ್ನು ಸಿಂಹದಂತಹ ತೋಳುಗಳನ್ನು ಹೊಂದಿರುವ ಪ್ರಬಲ ಯೋಧ ಎಂದು ವಿವರಿಸಿದನು. ಆದರೆ ನಕುಲ ಮತ್ತು ಸಹದೇವನನ್ನು ಭರತ ಜನಾಂಗದ ಬಲವಾದ ಮತ್ತು ಸುಂದರವಾದ 2 ಗೂಳಿಗಳಿಗೆ ಹೋಲಿಸಿದನು. ದ್ರೌಪದಿ ತನ್ನ ಮಲತಾರಿ ಸೈರಿಂದಿ ಎಂದು ಹೇಳಿದನು. ಸಂಜೆಯಾಗುತ್ತಿದ್ದಂತೆ ಸ್ವತಃ ವಿರಾಟನು ತನ್ನ ರಾಜ್ಯವನ್ನು ಉಳಿಸಿದ ವೀರಯೋಧರನ್ನು ಅಭಿನಂದಿಸಲು ಉತ್ಸುಕನಾಗಿ ಅರಮನೆಯಿಂದ ಹೊರಬಂದನು. ಅವನು ಯುದ್ಧದಲ್ಲಿ ಅರ್ಜುನನ ಪರಾಕ್ರಮವನ್ನು ಹೊಗಳಿದನು. ಅವನು ಏಕಾಂಗಿಯಾಗಿ ಕೀಚಕರನ್ನು ಸೋಲಿಸಿ ಕಳವು ಮಾಡಿದ ಗೂಬೆಗಳನ್ನು ಹೇಗೆ ಮರಳಿ ಪಡೆದನು ಎಂಬುದನ್ನು ನೆನಪಿಸಿಕೊಂಡನು. ಅವರ ಶೌರ್ಯದಿಂದ ರಾಜನು ಎಷ್ಟು ಪ್ರಭಾವಿತನಾಗಿದ್ದನೆಂದರೆ ಅವರು ದೇಶಭ್ರಷ್ಟರಾಗಿದ್ದ ಸಮಯದಲ್ಲಿ ಅವರು ಅನುಭವಿಸಿದ ಯಾವುದೇ ಅಪರಾಧವನ್ನು ಸರಿಪಡಿಸಲು ಅವನು ನಿರ್ಧರಿಸಿದನು. ಸದ್ಭಾವನೆಯಿಂದ ವಿರಾಟನು ತನ್ನ ಮಗಳಾದ ಉತ್ತರ ಮದುವೆಯ ಹಸ್ತವನ್ನು ಒಳಗೊಂಡಂತೆ ತನ್ನ ರಾಜ್ಯವನ್ನು ಅರ್ಜುನನಿಗೆ ಅರ್ಪಿಸಿದನು. ಪಾಂಡವರು ಸಂತೋಷಪಟ್ಟರು ಮತ್ತು ಕೃತಜ್ಞತೆಯಿಂದ ಈ ಪ್ರಸ್ತಾಪವನ್ನು ಸ್ವೀಕರಿಸಿದರು. ಅವರು ಹೊರಳಲು ಸಿದ್ಧರಾದಾಗ ರಾಜ ವಿರಾಟನು ಅವರಿಗೆ ಉಡುಗೊರೆಗಳನ್ನು ಮತ್ತು ಆಶೀರ್ವಾದಗಳನ್ನು ನೀಡಿದನು ಮತ್ತು ಅವರ ಸದ್ಗುಣಗಳಿಗೆ ತನ್ನ ಆಳವಾದ ಗೌರವವನ್ನು ವ್ಯಕ್ತಪಡಿಸಿದನು. ಪಾಂಡವರು ಮತ್ತು ಅವರ ಆತಿಥೇಯರ ನಡುವಿನ ಪುನರ್ಮಿಲನವು ಬಹಳ ಸಂತೋಷ ಮತ್ತು ನೆಮ್ಮದಿಯ ಕ್ಷಣವಾಗಿತ್ತು. ಹಲವು ವರ್ಷಗಳ ಕಾಲ ರಹಸ್ಯವಾಗಿ ವಾಸಿಸಿದ ನಂತರ ಅವರು ಅಂತಿಮವಾಗಿ ಕಿರುಕುಳದ ಭಯವಿಲ್ಲದೆ ತಾವು ಇರಬಹುದಾದ ಸ್ಥಳವನ್ನು ಕಂಡುಕೊಂಡರು. ಅವರು ವಿರಾಟನ ರಾಜ್ಯದಿಂದ ನಿರ್ಗಮಿಸುವಾಗ ಅವರು ಬೆಚ್ಚಗಿನ ಸ್ವಾಗತದ ನೆನಪುಗಳನ್ನು ಮತ್ತು ಹೊಸ ಆರಂಭದ ಭರವಸೆಯನ್ನು ತಮ್ಮೊಂದಿಗೆ ಕೊಂಡೊಯ್ದರು. ಮತ್ಸ್ಯ ಸಾಮ್ರಾಜ್ಯದಲ್ಲಿ ರಾಜ ವಿರಾಟನು ತನ್ನ ಮಗಳು ಉತ್ತರಳ ಮದುವೆಯನ್ನು ಯೋಗ್ಯ ಸಂಗಾತಿಯೊಬ್ಬನಿಗೆ ಮಾಡುವುದನ್ನು ನೋಡಲು ಉತ್ಸುಕನಾಗಿದ್ದನು. ಅವನು ಪಾಂಡವ ಸಹೋದರರಲ್ಲಿ ಒಬ್ಬನಾದ ಅರ್ಜುನನ ಕಡೆಗೆ ತಿರುಗಿ ತನ್ನ ಮಗಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸುವಂತೆ ಕೇಳಿದನು. ಆದರೆ ಅರ್ಜುನನು ತನ್ನ ಆರೈಕೆಯಲ್ಲಿ ಬೆಳೆದ ಉತ್ತರನೊಂದಿಗೆ 1 ವರ್ಷ ರಾಜನ ಒಳಮನೆಯಲ್ಲಿ ವಾಸಿಸಿದ್ದನ್ನು ನೆನಪಿಸಿಕೊಂಡು ಹಿಂಜರಿಯುತ್ತಿದ್ದನು.
ಅರ್ಜುನನು ರಾಜ ವಿರಾಟನಿಗೆ ವಿವರಿಸಿದನು. ಅವಳು ಮಗುವಿನಿಂದ ಯುವತಿಯಾಗಿ ಬೆಳೆಯುವುದನ್ನು ನಾನು ನೋಡಿದ್ದೇನೆ. ಅವಳು ನನ್ನನ್ನು ತಂದೆಯಂತೆ ನಂಬುತ್ತಾಳೆ ಮತ್ತು ನನ್ನನ್ನು ತನ್ನ ರಕ್ಷಕನಂತೆ ನೋಡುತ್ತಾಳೆ. ನಾನು ಅವಳ ರಕ್ಷಕ ಮತ್ತು ಸ್ನೇಹಿತನಾಗಿದ್ದೇನೆ ಮತ್ತು ಜನರು ನಮ್ಮ ಸಂಬಂಧದ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಬಹುದು ಎಂದು ನಾನು ಹೆದರುತ್ತೇನೆ. ಅವನು ಒಂದು ಪರಿಹಾರವನ್ನು ಪ್ರಸ್ತಾಪಿಸಿದನು. ಅವನು ಉತ್ತರವನ್ನು ಮದುವೆಯಾದರೆ ಅದು ಅವಳ ಶುದ್ಧತೆ ಮತ್ತು ಮುಗ್ಧತೆಯನ್ನು ಸಾಬೀತುಪಡಿಸುತ್ತದೆ. ಅರ್ಜುನನ ಸಲಹೆಗೆ ರಾಜ ವಿರಾಟನು ಸಂತೋಷಪಟ್ಟನು ಮತ್ತು ಅವನ ಪ್ರಸ್ತಾಪಕ್ಕೆ ಒಪ್ಪಿಕೊಂಡನು. ಆದರೆ ನಂತರ ಅರ್ಜುನನು ಮತ್ತೊಂದು ಷರತ್ತನ್ನು ಸೇರಿಸಿದನು. ಅವನು ಉತ್ತರನನ್ನು ತನ್ನ ಸ್ವಂತ ಹೆಂಡತಿಯಾಗಿ ಅಲ್ಲ, ತನ್ನ ಮಗ ಅಭಿಮನ್ಯುವಿನ ವಧುವಾಗಿ ಮದುವೆಯಾಗಲು ಬಯಸಿದನು. ಅಭಿಮನ್ಯು ತನ್ನ ಮಗಳಿಗೆ ಯೋಗ್ಯವಾದ ಗಂಡನೆಂದು ತಿಳಿದ ರಾಜನು ಈ ಕಲ್ಪನೆಯಿಂದ ಸಂತೋಷಪಟ್ಟನು. ಮದುವೆಯ ಸಿದ್ಧತೆಗಳು ಉತ್ಸಾಹದಿಂದ ಪ್ರಾರಂಭವಾದವು. ರಾಜ ವಿರಾಟನು ತನ್ನ ಆಳ್ವಿಕೆಯಲ್ಲಿ ವೇಷ ಧರಿಸಿ ತನ್ನನ್ನು ಬೆಂಬಲಿಸಲು ಬಂದ ರಾಜರು ಮತ್ತು ಕುಲೀನರಿಗೆ ಆಮಂತ್ರಣಗಳನ್ನು ಕಳುಹಿಸಿದನು. ಅವನು ಕೃಷ್ಣನ ತಂದೆ ವಾಸುದೇವ ಮತ್ತು ವೃಷ್ಣಿಕುಲದ ಇತರ ಪ್ರಮುಖ ಸದಸ್ಯರನ್ನು ಸಹ ಆಹ್ವಾನಿಸಿದನು. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಆನೆಗಳು, ಕುದುರೆಗಳು ಮತ್ತು ಕಾಲಾಳು ಸೈನಿಕರು ಆಗಮಿಸಿದ್ದರಿಂದ ನಗರವು ಉತ್ಸಾಹದಿಂದ ತುಂಬಿತ್ತು. ಕೃಷ್ಣನು ಸ್ವತಃ ಅಭಿಮನ್ಯು ಮತ್ತು ಅವನ ತಾಯಿ ಸುಭದ್ರಾರೊಂದಿಗೆ ನಗರಕ್ಕೆ ಬಂದನು. ಅವನು ತನ್ನೊಂದಿಗೆ ಪಾಂಡವರಿಗೆ ಉಡುಗೊರೆಗಳನ್ನು ತಂದನು. ಇದರಲ್ಲಿ ಸ್ತ್ರೀ ಗುಲಾಮರು, ರತ್ನಗಳು ಮತ್ತು ನಿಲುವಂಗಿಗಳು ಸೇರಿದ್ದವು. ರಾಜ ವಿರಾಟನ ಅರಮನೆಯಲ್ಲಿ ಸಂಗೀತ ಮತ್ತು ನೃತ್ಯ ತುಂಬಿದಂತೆ ವಿವಾಹದ ಹಬ್ಬವು ಪ್ರಾರಂಭವಾಯಿತು. ಜಿಂಕೆಗಳನ್ನು ಬೇಟೆಯಾಡುತ್ತಿದ್ದರು ಮತ್ತು ವೈನ್ ಮತ್ತು ಮಾದಕ ರಸಗಳನ್ನು ಹೇರಳವಾಗಿ ಸಂಗ್ರಹಿಸಲಾಗುತ್ತಿತ್ತು. ಮತ್ಸ್ಯ ರಾಜ್ಯದ ತಾಯಂದಿರು ಸುದೇಶನ ನೇತೃತ್ವದಲ್ಲಿ ತಮ್ಮ ಅತ್ಯುತ್ತಮ ಉಡುಪುಗಳು ಮತ್ತು ಆಭರಣಗಳಲ್ಲಿ ಅಲಂಕೃತರಾಗಿ ಅರಮನೆಗೆ ಬಂದರು. ಅವರಲ್ಲಿ ಕೃಷ್ಣನು ತನ್ನ ಸೌಂದರ್ಯ, ಕೀರ್ತಿ ಮತ್ತು ವೈಭವದಿಂದ ನಕ್ಷತ್ರದಂತೆ ಹೊಳೆಯುತ್ತಿದ್ದನು. ಅವಳು ಎಲ್ಲ ಆಭರಣಗಳನ್ನು ಧರಿಸಿ ಇಂದ್ರನ ಮಗಳನ್ನು ಹೋಲುವ ರಾಜಕುಮಾರಿ ಉತ್ತರಳನ್ನು ಹೊರಗೆ ಕರೆದೊಯ್ದಳು. ವಿವಾಹ ಸಮಾರಂಭವು ನಡೆಯಿತು. ಅರ್ಜುನನು ತನ್ನ ಮಗ ಅಭಿಮನ್ಯುವಿನ ಪರವಾಗಿ ವಿರಾಟನ ಮಗಳನ್ನು ಸ್ವೀಕರಿಸಿದನು. ಹಿರಿಯ ಪಾಂಡವ ಸಹೋದರನಾದ ರಾಜ ಯುಧಿಷ್ಠಿರನು ಸಹ ಅವಳನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಿದನು. ಸಮಾರಂಭದ ನಂತರ ರಾಜನು ಬ್ರಾಹ್ಮಣರಿಗೆ ಸಂಪತ್ತು, ಮಂದಗಳು ಮತ್ತು ವಾಹನಗಳನ್ನು ಒಳಗೊಂಡಂತೆ ಉಡುಗೊರೆಗಳನ್ನು ನೀಡಿದನು. ಮತ್ಸ್ಯ ನಗರವು ಹರ್ಷಚಿತ್ರದಿಂದ ಮತ್ತು ಚೆನ್ನಾಗಿ ತಿನ್ನುವ ಜನರಿಂದ ತುಂಬಿದ ದೊಡ್ಡ ಹಬ್ಬದಂತೆ ಹೊಳೆಯಿತು. ಅಭಿಮನ್ಯು ಮತ್ತು ಉತ್ತರರ ನಡುವಿನ ವಿವಾಹವನ್ನು ವೈಭವದಿಂದ ಆಚರಿಸಲಾಯಿತು. ಇದು ಪಾಂಡವರು ಮತ್ತು ಅವರ ಮಿತ್ರರಿಗೆ ಹೊಸ ಆರಂಭವನ್ನು ಸೂಚಿಸಿತು.